ವಿದ್ಯಾರ್ಥಿಗಳ ಕಣ್ಮಣಿ, ಕಾವೂರು, ಹರೇಕಲ, ಬಾಣಾಜೆ, ಜನ್ಮ, ಮಂಗಳಮಗೂರು ಈ ಪ್ರದೇಶದ ಹಿರಿಯರ ಒಬ್ಬ ಗುರುವಾಗಿ ನಮಗೆ ಈ ಎಲ್ಲ ಧರ್ಮದವರಿಗೆ ಪ್ರೀತಿಯನ್ನು ಗೆಲ್ಲಿಸುವಂತ ರಾಮಕೃಷ್ಣ ಪ್ರೌಢಶಾಲೆಯ ಮುಖ್ಯ ಉಪಾಧ್ಯಾಯರಾದ ರಾಧಾಕೃಷ್ಣ ಅವರನ್ನು ಸಹ ನಾನು ಸಂದರ್ಭದಲ್ಲಿ ರವಿರವಿ ಅವರನ್ನು ಸಹ ಈ ಸಂದರ್ಭದಲ್ಲಿ ಇಸ್ಲಾಂ ಧರ್ಮದ ಪ್ರಕಾರ ಉಪವಾಸ ಎಂಬುದು ಅದು ಎಲ್ಲ ಧರ್ಮಗಳಿಗೂ ಕೂಡ ಅನ್ವಯವಾಗ್ತದೆ. ಹಿಂದೂ ಧರ್ಮದಲ್ಲಿ ಉಪವಾಸ ಇದೆ, ಕ್ರೈಸ್ತ ಧರ್ಮದಲ್ಲಿ ಉಪವಾಸ ಇದೆ, ಜೈನ ಧರ್ಮದಲ್ಲಿ ಉಪವಾಸ ಇದೆ. ಹಾಗೆಯೇ ನಮ್ಮ ಇಸ್ಲಾಂ ಧರ್ಮದಲ್ಲಿ ನಮ್ಮ ರಂಜಾನ್ ತಿಂಗಳಲ್ಲಿ ಅದು 29 ಇಲ್ಲವೇ 30 ದಿನ ನಾವು ಕಡ್ಡಾಯವಾಗಿ ಉಪವಾಸ ವ್ರತವನ್ನು ಆಚರಣೆ ಮಾಡಬೇಕಾಗಿದೆ. ಈ ಉಪವಾಸ ಕೇವಲ ಅನ್ನ ಮತ್ತು ಆಹಾರವನ್ನು ಬಿಟ್ಟು ಬಾಯಾರಿಕೆಯನ್ನು ತಡೆಯುವುದು ಮಾತ್ರ ಅಲ್ಲ, ಉಪವಾಸ ನಮ್ಮ ಕಣ್ಣಿಗೆ ಕೂಡ ಉಪವಾಸ, ನಮ್ಮ ನಾಲಿಗೆಗೆ ಉಪವಾಸ, ನಮ್ಮ ಕೈಕಾಲುಗಳಿಗೆ ಉಪವಾಸ, ನಮ್ಮ ಹೃದಯಕ್ಕೆ ಉಪವಾಸ, ಹಾಗೆಯೇ ನಮ್ಮ ಕಿವಿಗೆ ಉಪವಾಸ. ಅದು ಹೇಗೆ ಅಂತ ಹೇಳಿದರೆ, ಉಪವಾಸ ವ್ರತವನ್ನು ಆಚರಣೆ ಮಾಡಿದವ ಅಲ್ಲಾಹ್ ಉಪವಾಸವನ್ನು ಸ್ವೀಕಾರ ಮಾಡಬೇಕಿದ್ದರೆ ಅವನ ನಾಲಿಗೆಯಲ್ಲಿ ಯಾವುದೇ ಕೆಟ್ಟ ಮಾತು ಬರಬಾರದು. ಹಾಗೆಯೇ ಅವನ ಕಿವಿಯಲ್ಲಿ ಯಾವುದೇ ಬೇಡದ ವಿಚಾರಗಳನ್ನು ನಾವು ಕೇಳಬಾರದು. ಹಾಗೆಯೇ ಅವನ ಹೃದಯದಲ್ಲಿ ಯಾವುದೇ ಬೇಡದ ವಿಚಾರದ ಬಗ್ಗೆ ಅವನು ಆಲೋಚನೆ ಮಾಡಬಾರದು. ಹಾಗೆಯೇ ಬೇಡದ ವಿಚಾರ ನಡೆಯುವಲ್ಲಿ ಅವನ ಕೈಕಾಲುಗಳು ಹೋಗಬಾರದು. ಈ ಎಲ್ಲ ಪಂಚ ಇಂದ್ರಿಯಗಳು ಕೂಡ ನಾವು ಉಪವಾಸ ವ್ರತವನ್ನು ಕೊಟ್ಟರೆ ಮಾತ್ರ ಅಲ್ಲಾಹು ನಮ್ಮ ಉಪವಾಸ ವ್ರತವನ್ನು ಸ್ವೀಕಾರ ಮಾಡ್ತಾನೆ ಎಂಬುದನ್ನು ಕುರಾನ್ ಮತ್ತು ಮೊಹಮ್ಮದ್ ಪೈಗಂಬರ್ ಪೀಸ್ ಬಿ ಅಪಾನ್ ಹಿಮ್ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಕಾರ್ಯವನ್ನು ನಾವು ಮಾಡಬೇಕಾಗ್ತದೆ. ಈ ರಂಜಾನ್ ತಿಂಗಳಲ್ಲಿ ನಾವು ಉಪವಾಸ ಕಾರ್ಯಕ್ರಮವನ್ನೆಲ್ಲ ಮಾಡ್ತೇವೆ. ಅದೇ ರೀತಿಯಲ್ಲಿ ಅದು ಇದೀಗ ಕೋಡ್ಜಾಲ್ ಇಬ್ರಾಹಿಂ ರವರು ಹೇಳಿದಾಗೆ ನಮ್ಮ ದೈಹಿಕವಾದಂತಹ ಒಂದು ಶುದ್ಧೀಕರಣಕ್ಕಾಗಿ, ಮಾನಸಿಕವಾದಂತಹ ಶುದ್ಧೀಕರಣಕ್ಕಾಗಿ ನಾವು ಮಾಡ್ತಕ್ಕಂಥ ಒಂದು ಕಾರ್ಯಭಾಗ ಆಗಿದ್ದರೂ ಕೂಡ ಅದು ಅದರ ಜೊತೆಗೆ ಒಂದಿಷ್ಟು ಒಳ್ಳೆಯ ಚಿಂತನೆಯನ್ನು ಕೂಡ ನಾವು ಮಾಡಬೇಕಾಗ್ತದೆ. ಮುಖ್ಯವಾಗಿ ಒಂದು ಮಾತಿದೆ, ಜಂತೂನಾಂ ನರಜನ್ಮ ದುರ್ಲಭಂ ಅಂತ. ಅಂದರೆ ಅದು ವೇದಗಳ ಕಾಲದ ಮಾತು. ಅದನ್ನೇ ದಾಸಶ್ರೇಷ್ಠರು ಏನು ಹೇಳಿದರು ಅಂತಂದರೆ, ಮಾನವ ಜನ್ಮ ದೊಡ್ಡದು ಅಂತ. ಆ ಮಾನವ ಜನ್ಮಕ್ಕೆ ಏನಾದರೂ ಶ್ರೇಷ್ಠತೆ ಬರಬೇಕಾಗಿದ್ದರೆ, ಈ ಭೂಮಿಯಲ್ಲಿ ನಾವು ಹುಟ್ಟಿದ ಮೇಲೆ ಏನನ್ನಾದರೂ ಒಳ್ಳೆಯದನ್ನು ನಾವು ಸಾಧಿಸಬೇಕು ಅಂತ ಆಗಿದ್ದರೆ, ನಾವು ಯಾವುದೇ ಧರ್ಮದಲ್ಲಿ ಹುಟ್ಟಲಿ, ಯಾವುದೇ ವರ್ಗ ಅಥವಾ ಯಾವುದೇ ಮತಾವಲಂಬಿಗಳಾಗಿರಲಿ, ನಾವು ಒಳ್ಳೆಯ ಕೆಲಸವನ್ನು ಪ್ರೀತಿ, ನಂಬಿಕೆ, ವಿಶ್ವಾಸಗಳಿಂದ ಒಬ್ಬರನ್ನೊಬ್ಬರಿಗೆ ಸಹಕರಿಸಿಕೊಂಡು ನಾವು ಕೆಲಸವನ್ನು ಮಾಡಿದೆವು ಅಂತಾದರೆ ನಮ್ಮ ದೈನಂದಿನ ಚಟುವಟಿಕೆಗಳು ಒಳ್ಳೆಯ ರೀತಿ ನಡೀತದೆ. ಅದು ಸಮಾಜಕ್ಕೂ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು ಅಂತ ನಾನು ಇಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆದ ಕಾರಣ ಯಾವುದೇ ಮತ ಅಂದರೆ, ನಾನು ನಿನ್ನೆ ಕೊಡ್ಜಾಲ್ ಇಬ್ರಾಹಿಂರವರು ಮಾಡಿದಂಥ ಒಂದು ಸೌಹಾರ್ದ ಕೂಟದಲ್ಲಿ ಮಾತನಾಡಿ ಹೇಳಿದೆ, ನಾವು ಮತಗಳ ಬಗ್ಗೆ ನಾವು ಬಹಳಷ್ಟು ಮಾತಾಡ್ತೇವೆ, ಮತಗಳ ಬಗ್ಗೆ ಬಹಳಷ್ಟು ಹೋರಾಟವನ್ನು ಮಾಡ್ತೇವೆ, ಮತದ ಬಗ್ಗೆ ನಾವು ಕೆಲವೊಮ್ಮೆ ಪ್ರಾಣ ಬೇಕಾದರೂ ಕೊಡ್ತೇವೆ. ಆದರೆ ಮತಗಳು ಸಾರಿದಂತಹ ಧರ್ಮ ಏನಿದೆ, ಆ ಮೌಲ್ಯ ಏನಿದೆ, ಆ ನಮ್ಮ ಜೀವನಕ್ಕೆ ಬೇಕಾದಂತಹ ಮೌಲ್ಯಗಳೇನಿದೆ, ಅದನ್ನೆಲ್ಲ ನಾವು ಬಿಟ್ಟಿದ್ದೇವೆ. ಅದರಿಂದಾಗಿಯೇ ನಮಗೆ ಈ ರೀತಿಯಾದಂತಹ ಸಮಸ್ಯೆಗಳೆಲ್ಲ ಉಂಟಾಗುವಂಥದ್ದು. ಎಲ್ಲ ಧರ್ಮಗಳು ಏನು ಹೇಳುತ್ತದೆ ಅಂದರೆ, ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ. ಅಂದರೆ ಪರೋಪಕಾರ ಮಾಡುವಂಥದ್ದೇ ಅದು ಪುಣ್ಯದ ಕೆಲಸ, ಇನ್ನೊಬ್ಬರಿಗೆ ಪೀಡೆ ಕೊಡುವಂಥದ್ದೇ ಅದು ಪಾಪದ ಕೆಲಸ ಅಂತ ಎಲ್ಲ ಧರ್ಮಗಳು ಹೇಳುತ್ತದೆ. ಇಸ್ಲಾಂ ಧರ್ಮವೂ ಅದನ್ನು ಹೇಳೋದು, ಹಿಂದೂ ಧರ್ಮವೂ ಅದನ್ನೇ ಹೇಳೋದು, ಜೈನ ಧರ್ಮವೂ ಅದನ್ನೇ ಹೇಳೋದು, ಕ್ರೈಸ್ತ ಧರ್ಮವೂ ಅದನ್ನೇ ಹೇಳುವಂಥದ್ದು. ಆದ ಕಾರಣ ನಾವು ಏನಾದರೂ ಉಪಕಾರವನ್ನು ಇನ್ನೊಬ್ಬರಿಗೆ ಮಾಡಬೇಕು. ನಮಗೆ ನಿದರ್ಶನಗಳು ಕೂಡ ಇದೆ. ಒಂದು ಆಸ್ಪತ್ರೆಯಲ್ಲಿ ಹಿಂದೂ ಆದವ ರಕ್ತ ಕೊಟ್ಟು ಮುಸಲ್ಮಾನನ್ನು ಬದುಕಿಸಿದಂಥ ನಿದರ್ಶನ ಇದೆ. ಮುಸಲ್ಮಾನ ಆದವನು ರಕ್ತ ಕೊಟ್ಟು ಹಿಂದೂವನ್ನು ಬದುಕಿಸಿದಂಥ ನಿದರ್ಶನಗಳಿದೆ. ಆದ ಕಾರಣ ಅದೆಲ್ಲ ನಾವು ನಮ್ಮ ಅಂತಹ ಒಂದು ತ್ಯಾಗವನ್ನು, ಅಂತಹ ಒಂದು ಪರೋಪಕಾರವನ್ನು ನಾವು ನಮ್ಮ ಜೀವನದಲ್ಲಿ ಮಾಡಬೇಕು.
ಅದು ಕೇವಲ ರಕ್ತ ಕೊಟ್ಟು ನಾವು ಪರೋಪಕಾರ ಮಾಡುವಂಥದ್ದು ಅಂತಲ್ಲ. ನಮ್ಮ ಸುತ್ತಮುತ್ತಲಿನ ಮನೆಯಲ್ಲಿ ನಾವು ಎಲ್ಲಿ ವಾಸ ಮಾಡ್ತಿದ್ದೇವೋ ಆ ವಾಸ ಮಾಡ್ತಾ ಇರ್ತಕ್ಕಂಥ ನೆರೆಕರೆಯವರೊಂದಿಗೆ ನಾವು ಪ್ರೀತಿ ವಿಶ್ವಾಸದಿಂದ ಇದ್ದುಕೊಂಡು ಅವರಿಗೇನಾದರೂ ನಾವು ಸಹಕಾರ ಮಾಡತಕ್ಕಂಥ ಕೆಲಸವನ್ನು ಮಾಡಿದರೂ ಕೂಡ ಅದು ಕೂಡ ಉಪಕಾರವಾಗ್ತದೆ, ಅದು ಕೂಡ ಪರೋಪಕಾರ ಆಗ್ತದೆ ಎನ್ನುವಂಥ ಚಿಂತನೆಯನ್ನೇ ನಾವು ಮಾಡಬೇಕಾಗ್ತದೆ. ಹಿಂದೂ ಧರ್ಮ ವಸುದೈವ ಕುಟುಂಬಕಂ ಅಂತ ಹೇಳಿತು. ನಾವೆಲ್ಲರೂ ಕೂಡ ಜಗತ್ತಿನ ಎಲ್ಲ ಜನಗಳು ಒಂದೇ ಕುಟುಂಬಕ್ಕೆ ಸೇರಿದವರು, ವಿಶ್ವಮಾನವರು ಅಂತ ಹೇಳಿದರೆ, ನಮ್ಮ ಇಸ್ಲಾಂ ಧರ್ಮವು ಏನು ಹೇಳಿದೆ ಅಂತಂದರೆ ನಾವು ತ್ಯಾಗಮಯಿಗಳಾಗಿರಬೇಕು, ನಾವು ಸಂಪಾದನೆ ಮಾಡಿದವರಲ್ಲಿ ಒಂದಿಷ್ಟು ಇನ್ನೊಬ್ಬರಿಗೆ ತ್ಯಾಗ ಮಾಡಬೇಕು ಅಂತ ಹೇಳಿದರೆ, ನಮ್ಮ ಕ್ರೈಸ್ತ ಧರ್ಮ ಏನು ಹೇಳುತ್ತದೆ ಅಂತಂದರೆ ನಾವು ನೆರೆಕೆರೆಯವರನ್ನು ಪ್ರೀತಿಸಬೇಕು ಅಂತ ಹೇಳುತ್ತದೆ. ಜೈನ ಧರ್ಮ ಏನು, ಬೌದ್ಧ ಧರ್ಮಗಳು ಏನು ಹೇಳ್ತದೆ ಅಂತಂದರೆ ನಾವು ಅಹಿಂಸಾವಾದಿಗಳಾಗಬೇಕು, ಇನ್ನೊಬ್ಬರಿಗೆ ನಾವು ಹಿಂಸೆ ಮಾಡಬಾರ್ದು ಅಂತ ಹೇಳ್ತದೆ. ಯಾವ ಧರ್ಮಗಳು ಈ ರೀತಿಯ ಬೇರೆ ಬೇರೆ ರೀತಿಯಲ್ಲಿ ಹೇಳಿದರೂ ಕೂಡ ಒಂದೇ ಎಲ್ಲ ಧರ್ಮಗಳ ಒಂದು ಅರ್ಥ ಅಂತಂದರೆ ನಾವೆಲ್ಲರೂ ಮನುಷ್ಯತ್ವವನ್ನು ಪಾಲನೆ ಮಾಡಬೇಕು. ನಾವು ಯಾವುದೇ ಧರ್ಮದಲ್ಲಿ ಇರಲಿ ನಾವು ಮಾನವರಾಗಿರಬೇಕು ಹೊರತು ಮೃಗಗಳಾಗಿರಬಾರ್ದು, ಪ್ರಾಣಿಗಳಾಗಿರಬಾರ್ದು ಅಂತಲೇ ಎಲ್ಲ ಧರ್ಮಗಳು ಹೇಳುವಂಥದ್ದು. ಆದ ಅದಕ್ಕೆ ಬೇಕಾದ್ದು ಅಂತಂದರೆ ಮನುಷ್ಯತ್ವ ಬೇಕು. ಮನುಷ್ಯತ್ವ ಇಲ್ಲದಿದ್ದರೆ ಯಾವ ಧರ್ಮವು ಯಾವ ಮೌಲ್ಯವನ್ನು ನಾವು ಅನುಸರಿಸಿದ್ರು ಕೂಡ ಪ್ರಯೋಜನ ಇಲ್ಲ, ಎಂಥ ಇತ್ತಾರ್ಭೂತವನ್ನು ಕೂಡ ನಾವು ಮಾಡಿದ್ರೆ ಪ್ರಯೋಜನ ಇಲ್ಲ. ಆದ ಕಾರಣ ಪ್ರತಿಯೊಬ್ಬರಿಗೂ ಕೂಡ ಮನುಷ್ಯತ್ವ ಇರಬೇಕು, ಕಷ್ಟದಲ್ಲಿದ್ದವರಿಗೆ ನಾವು ಉಪಕಾರ ಮಾಡಬೇಕು, ಇದು ನಮ್ಮ ಧರ್ಮ ಆಗಬೇಕು ಎನ್ನುವಂಥ ಚಿಂತನೆಯನ್ನು ನಾವು ಈ ಸಂದರ್ಭದಲ್ಲಿ ಮಾಡಬೇಕು. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಅಂತಂದರೆ, ನಾನೀಗ ಹಿಂದೆ ಹಿರಿಯರೊಂದಿಗೆ ಇದ್ದವ, ಈಗ ಕಿರಿಯರೊಂದಿಗೆ ಸೇರಿಕೊಂಡವ. ಆದ ಕಾರಣ ಹಿಂದಿನಿಂದ ಇಂದಿನವರೆಗೆ ಏನೇನು ನಡೆಯುತ್ತಾ ಬಂದಿದೆಯೋ ಅದೆಲ್ಲ ನನಗೆ ಗೊತ್ತಿದೆ. ಹಿಂದೆ ನಮ್ಮ ಎಲ್ಲ ಧರ್ಮ ಎಲ್ಲ ಮೊನ್ನೆ ಅಂತ ಮಾತು ಬಂತು, ಹಿಂದೆ ಇಸ್ಲಾಂ ಧರ್ಮದವರು, ಕ್ರೈಸ್ತ ಧರ್ಮದವರು, ಹಿಂದೂ ಧರ್ಮದವರೆಲ್ಲ ಒಂದೇ ಗದ್ದೆಯಲ್ಲಿದ್ದುಕೊಂಡು ಒಂದೇ ಗದ್ದೆಯಲ್ಲಿ ಅವರು ತರಕಾರಿ ಬೆಳೆಸ್ತಿದ್ರು, ಅದು ಭತ್ತ ಬೆಳೆಸ್ತಿದ್ರು, ಅದನ್ನು ಹಂಚಿ ತಿಂತಿದ್ರು. ಆವಾಗ ಈ ರೀತಿಯಾದಂತಹ ಎಂಥದ್ದು ಕೋಮು ಎನ್ನುವಂತಹ ಭಾವನೆಯಲ್ಲಿ ಇರ್ತಿರ್ಲಿಲ್ಲ. ಆದರೆ ನಂತರದ ಕಾಲದಲ್ಲಿ ಬೇರೆ ಬೇರೆ ನಮ್ಮ ಪರಿಸರದ ಈ ಒಂದು ಬೇರೆ ಬೇರೆ ರೀತಿಯ ರಾಜಕೀಯದಿಂದಾಗಿ ನಮ್ಮಲ್ಲಿ ಕೋಮು ಅನ್ನುವಂಥ ಭಾವನೆ ಹುಟ್ಟಿಕೊಂಡದ್ದು ಹೊರತು ಇಲ್ಲದ್ರೆ ಆ ಕೋಮು ಎನ್ನುವಂಥ ಭಾವನೆಯೇ ಬರ್ತಿಲ್ಲ. ಆದ ಕಾರಣ ಈಗೀಗ ಅದಕ್ಕಾಗಿ ನಾವೇನು ಮಾಡಬೇಕು ಅಂತಂದರೆ ಹಿಂದಿನವರ ಆ ತರಕಾರಿ ಬೆಳೆಸಲಿಕ್ಕೆ ನಾವು ಹೋಗಬೇಕು ಅಂತ ಅನ್ನಲ್ಲ. ಎಂತಂದರೆ ನಾವು ಪರಸ್ಪರ ಒಬ್ಬರನ್ನೊಬ್ಬರು ಸಹಕರಿಸಿಕೊಂಡು ಪ್ರೀತಿ ವಿಶ್ವಾಸದಿಂದ ನಂಬಿಕೆಯಿಂದ ನಾವು ಬದುಕಿದ್ದೇವೆ ಅಂತಾದರೆ, ಒಬ್ಬರಿಗೆ ಇನ್ನೊಬ್ಬರಿಗೆ ಗೌರವ ಕೊಡುವಂಥದ್ದು, ಇದರೊಂದಿಗೆ ನಾವು ಬದುಕಿದ್ದೇವೆ ಅಂತಾದರೆ ನಾವು ನಿಜವಾಗಿಯೂ ನಮ್ಮ ಧರ್ಮದ ಮೌಲ್ಯವನ್ನು ಕಾಪಾಡಿಕೊಂಡು ಬಂದಂತೆ ಆಗ್ತದೆ ಎನ್ನುವಂಥ ಆಲೋಚನೆಯನ್ನು ನಾವು ಮಾಡಬೇಕಾಗ್ತದೆ. ಆದ ಕಾರಣ ಇಲ್ಲೇ ಬಹಳಷ್ಟು ಹಿರಿಯರೆಲ್ಲ ಸೇರಿದ್ದೀರಿ, ಬಹಳಷ್ಟು ಕಿರಿಯರು ಕೂಡ ಇಲ್ಲಿ ಇದ್ದೀರಿ. ಹಿರಿಯರು ಹಳೆಬೇರು ಹೊಸ ಚಿಗುರು ಕೂಡಿರಲು ಮರಸಬಾಗು ಅಂತ ಹೇಳ್ತಾ ಇದ್ದಾರೆ ಅಲ್ಲ ಕೊಡಿಜಾತ್ರೆ. ಆದ ಕಾರಣ ನಾವು ಯಾವಾಗಲೂ ಹಿರಿಯರನ್ನು ಧಿಕ್ಕರಿಸಬಾರ್ದು, ಹಿರಿಯರನ್ನು ಕಡೆಗಣಿಸಬಾರ್ದು. ಅವರು ಏನು ಹೇಳ್ತಾರ ಆ ಮೌಲ್ಯಗಳನ್ನು ನಾವು ಪಡ್ಕೊಂಡು ಮುಂದಿನ ನಮ್ಮ ಜೀವನದಲ್ಲಿ ನಾವು ಅದನ್ನು ಉಪಯೋಗ ಮಾಡಿಕೊಳ್ಳತಕ್ಕಂತಹ ಕೆಲಸವನ್ನು ಮಾಡಿದೆವು ಅಂತಾದರೆ ನಾವು ನಿಜವಾದಂತಹ ಮನುಷ್ಯರಾಗಿ ಬದುಕಕ್ಕೆ ಸಾಧ್ಯ ಉಂಟು ಎನ್ನುವಂಥ ಮಾತಿನೊಂದಿಗೆ ನಮ್ಮ ಮೊಹಮ್ಮದ್ ಮೋನೂರ್ ಅವರು ನಿಜವಾಗಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಇಫ್ತಾರ್ ಕೂಟ ಅಂತ ಒಂದು ಕಾರ್ಯಕ್ರಮವನ್ನು ಅವರ ನೇತೃತ್ವದಲ್ಲಿ ಈಗ ಆಗ್ತಾ ಉಂಟು. ನೀವೆಲ್ಲರೂ ಕೂಡ ಅದರಲ್ಲಿ ಸಹಕರಿಸ್ತಾ ಇದ್ದೀರಿ. ಇದು ಒಳ್ಳೆಯ ಕೆಲಸ. ಇಫ್ತಾರ್ ಕೂಟ ಅಂತಂದರೆ ಎಲ್ಲರೂ ಕೂಡ ಕೂಡಿಕೊಂಡು ಇಲ್ಲಿ ಒಂದು ಉಪವಾಸವನ್ನು ಬಿಟ್ಟು ಆ ಮೂಲಕ ಹೊಸ ಚಿಂತನೆಯನ್ನು ಮಾಡಿಕೊಂಡು ನಾವು ನಮ್ಮ ದೈನಂದಿನ ಚಟುವಟಿಕೆಗಳ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇಲ್ಲಿ ಆಗ್ತಾ ಉಂಟು. ಅಂಥ ಒಂದು ಸಚ್ಚಿಂತನೆ, ಸತ್ಕರ್ಮ, ಸತ್ಕಾರ್ಯಗಳನ್ನು ಮಾಡ್ತಕ್ಕಂಥ ಒಂದು ಕೆಲಸ ಮೊಹಮ್ಮದ್ ಮೋನೂರ್ ಅವರ ಒಂದು ನೇತೃತ್ವದಲ್ಲಿ ಇಲ್ಲಿ ನಡೀತಾ ಇದೆ ಅಂತಂದರೆ ನಿಜವಾಗಿ ಅವರು ಅಭಿನಂದನೀಯರು ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಅವರಿಗೆ ನನಗೆ ನಮ್ಮ ವೈಯಕ್ತಿಕವಾದ ಜೀವನದಲ್ಲಿ ನಮಗೆ ಗೊತ್ತುಂಟು, ಮೊಹಮ್ಮದ್ ಮೋನೂರ್ ಅವರಿಗೆ ಒಂದು ವಿದ್ಯಾಸಂಸ್ಥೆಯ ಬಗ್ಗೆ ಬಹಳ ಒಂದು ಗೌರವ. ರಾಮಕೃಷ್ಣ ಪ್ರೌಢಶಾಲೆ ಅಂದರೆ ಬಹಳ ಗೌರವ ಅವರಿಗೆ. ಯಾಕೆ ಗೌರವ ಅಂದರೆ ಅವರಿಗೆ ವಿದ್ಯೆ ಮೇಲಿರ್ತಕ್ಕಂಥ ಪ್ರೀತಿ, ವಿದ್ಯೆ ಕೊಡ್ತಕ್ಕಂಥ ಶಿಕ್ಷಕರ ಮೇಲೆ ಇರ್ತಕ್ಕಂಥ ಪ್ರೀತಿ, ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ಇರ್ತಕ್ಕಂಥ ಪ್ರೀತಿ ಅದಕ್ಕೆ ಕಾರಣ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅಂತಹ ಒಂದು ಶಿಕ್ಷಣ ಅಭಿಮಾನಿಯಾಗಿರ್ತಕ್ಕಂಥ ಮೋನೂರ್ ಅವರ ನೇತೃತ್ವದಲ್ಲಿ ಒಳ್ಳೆಯ ಕೆಲಸ ಈ ಕಾಲದಲ್ಲಿ ನಡೆಯುತ್ತಾ ಇದೆ. ಮುಂದೆ ಅದೇ ಒಂದು ಒಳ್ಳೆಯ ಸಂದೇಶವಾಗಿ ಸಮಾಜಕ್ಕೆ ಹೋಗಲಿ. ವೈವಿಧ್ಯತೆಯಲ್ಲಿ ಏಕತೆ ಎನ್ನುವಂಥದ್ದು ಈ ದೇಶದ ಜೀವನಾಡಿ, ವೈವಿಧ್ಯತೆಯಲ್ಲಿ ಏಕತೆಯೇ ಈ ನಾಡಿನ ಸಂಸ್ಕೃತಿ. ಆದ ಕಾರಣ ಎಷ್ಟೇ ಮತಗಳಿರಲಿ, ಎಷ್ಟೇ ಧರ್ಮಗಳಿರಲಿ, ಎಷ್ಟೇ ವರ್ಗಗಳಿರಲಿ, ನಾವು ಏಕತಾ ಮನೋಭಾವನೆಯಿಂದ ನಾವು ಒಟ್ಟಾಗಿ ಒಂದೇ ಮನಸ್ಸಿನಿಂದ ಬದುಕತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ಅದಕ್ಕಾಗಿ ನಾವು ನಿಜವಾದಂತಹ ಮಾನವೀಯತೆಯನ್ನು ಬೆಳೆಸಿಕೊಂಡು ಹೋಗಬೇಕು ಎನ್ನುವಂಥ ಮಾತಿನೊಂದಿಗೆ ನಾನು ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟದ್ದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ವೈಯಕ್ತಿಕವಾದಂತಹ ಕೃತಜ್ಞತೆಯನ್ನು ಸಲ್ಲಿಸಿ ನಾನು ನನ್ನ ಮಾತಿನಲ್ಲಿ ಹಿಡಿಯದೆ ಪ್ರಾಮಾಣಿಕವಾಗಿ ಹಿಡಿದವರು ಹೂಳನ್ನು ಹಿಂಗೆ ಒಳಗೆ ಹೋಗದೆ ಅದನ್ನು ಉಗುಳಿ ಉಪವಾಸವನ್ನು ಹಿಡಿಯುವಂಥ ಒಂದು ಬಹಳ ಪುಣ್ಯದ ಕೆಲಸವು ಮಾಡುವುದಾದರೆ
ಅದು ಮುಸ್ಲಿಂ ಧರ್ಮದಲ್ಲಿ. ಬಹುಶಃ ಹಿಂದೂ ಧರ್ಮದಲ್ಲೂ ಇದೆ, ಕ್ರಿಶ್ಚಿಯನ್ ಧರ್ಮದಲ್ಲೂ ನಾವು ಉಪವಾಸ ಹಿಡಿತೇವೆ. ನಮಗೆ ನಮ್ಮ ಧರ್ಮದಲ್ಲಿ ನೀರು ಕುಡಿಲಿಕ್ಕೆ ಆಗ್ತದೆ, ಸಿಯಾಳ ಕುಡಿಲಿಕ್ಕೆ ಆಗ್ತದೆ ಅಲ್ವಾ, ಇದೆಲ್ಲ ಆಗ್ತದೆ. ಆದ್ದರಿಂದ ಭಾಳ ಶ್ರಮ ಪಟ್ಟಂಥ ಒಂದು ಉಪವಾಸ ಆಚರಣೆ ಮಾಡತಕ್ಕಂಥ ಈ ಧರ್ಮಕ್ಕೆ ನಾವು ಭಾಳಷ್ಟು ಅಭಿಮಾನಿಗಳಾಗಿದ್ದೇವೆ. ಯಾಕಂತ ಹೇಳಿದರೆ ಆ ರೀತಿಯ ಪವಿತ್ರವಾದಂಥ ಒಂದು ರಂಜಾನ್ ತಿಂಗಳಲ್ಲಿ ಹಿಡಿತಕ್ಕಂಥ ಉಪವಾಸದ ವ್ರತದ ಅದರ ಫಲ ಅವರಿಗೂ ಅವರ ಮಕ್ಕಳಿಗೂ ಸಿಗ್ತದೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಧರ್ಮದಲ್ಲಿ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ, ನಾವು ಉಪವಾಸ ಹಿಡಿಯುವಾಗ ನೀರು ಕುಡಿಬಹುದು ಅಂತ. ಆದರೆ ನಮ್ಮ ಮಾಸ್ಟರ್ ಅವರು ಹೇಳಿದ್ದಾರೆ, ಭಾಳಷ್ಟು ಒಳ್ಳೆಯ ಮಾತನ್ನು ಹೇಳಿದ್ದಾರೆ. ಯಾಕಂದರೆ ಇನ್ನು ಮುಂದಕ್ಕೆ ಜಾಸ್ತಿ ಮಾತಾಡೋಕ್ಕೆ ಸಮಯ ಇಲ್ಲ. ಅವರು ಹೇಳಿದ್ದರಿಂದ ನಾನು ಪುನರುಚ್ಚಾರ ಮಾಡಿದೆ. ಯಾವುದೇ ಧರ್ಮದಲ್ಲಿ ನಾವು ಆಚರಣೆ ತಂದರೆ ಸಾರದು, ಆಚರಣೆ ಮಾಡಿದರೆ ಸಾರದು, ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಡಬೇಕು. ಆ ಜೀವನದಲ್ಲಿ ನಾವು ಅಳವಡಿಸಿಕೊಂಡರೆ ಅದು ಸಾರ್ಥಕವಾಗ್ತದೆ ಹೊರತು ಬರೇ ನಾವು ಆ ಧರ್ಮ ಈ ಧರ್ಮ ಅಂತಂದು ಹೇಳಿಕೊಂಡ್ರೆ ಅದು ಅಧರ್ಮ ಆಗ್ತದೆ. ನಮ್ಮ ಧರ್ಮದಲ್ಲಿ ಏನು ಹೇಳ್ತದೆ ಅದನ್ನು ನಾವು ಪಾಲನೆ ಮಾಡಿದರೆ ನಮಗೂ, ನಮ್ಮ ಮಕ್ಕಳಿಗೂ, ನಮ್ಮ ಊರಿಗೂ, ನಮ್ಮ ದೇಶಕ್ಕೂ ಒಳ್ಳೆಯದಾಗ್ತದೆ. ಈ ಸಂದರ್ಭದಲ್ಲಿ ನಮಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ನಮ್ಮ ಮಿತ್ರರಾಗಿರುವಂಥ ಪಾವರ್ ಮೋಹನ್ರವರು, ಬಹಳ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಒಬ್ಬ ನಮ್ಮ ಆತ್ಮೀಯ ಬಂಧುವರು. ಭಾಳಷ್ಟು ಅವರ ಮೇಲೆ ನನಗೂ ಕೂಡ ಪ್ರೀತಿ ಇದೆ. ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ದೇವರು ನಿಮಗೆ ಇನ್ನೂ ಕೂಡ ಮುಂದಕ್ಕೆ ಇದಕ್ಕಂತೂ ದೊಡ್ಡ ರೀತಿಯಲ್ಲಿ ಈ ಊರಿಗೆ ಒಂದು ಇಫ್ತಾರ ಕೂಟವನ್ನು ಮಾಡುವಂಥ ಅವಕಾಶವನ್ನು ದೇವರು ಕೊಡಲಿ ಅಂತ ಪ್ರಾರ್ಥನೆ ಮಾಡಿ ಅವಕಾಶ ನಮ್ಮ ಈಶ್ವರನ ಸುಪುತ್ರ ನಮ್ಮೆಲ್ಲರ ಪ್ರೀತಿಯ ಮಿತ್ರರಾದ ಅವರಿಗೆ ಧನ್ಯವಾದ. ಅದೇ ರೀತಿ ನಮ್ಮ ಕಿರಣ್ ಜಿಲ್ಲೆಯವರಿಗೂ, ನಮ್ಮ ಆತ್ಮೀಯ ಮಿತ್ರರಾದ ತ್ಯಾಗಂರವರಿಗೂ ಧನ್ಯವಾದ. ನಮ್ಮ ಪಂಚಾಯತಿನ ಮಾಜಿ ಸದಸ್ಯರಾದ ಯೋಗೀಶ್ವರವರಿಗೂ ಧನ್ಯವಾದ. ನಮ್ಮ ಮೊಹಮ್ಮದಾಕನವರಿಗೂ ಧನ್ಯವಾದ. ಬಾವೂರು ಪಂಚಾಯತಿನ ಸದಸ್ಯರಾದ ಮೊಹಮ್ಮದಾಕನವರಿಗೂ, ನಮ್ಮ ಆರ್ಎಸ್ ಜಿಲ್ಲೆಯವರಿಗೂ, ಜಿಎಸ್ರವರಿಗೂ ಹಾಗೂ ಇಲ್ಲಿ ಸೇರಿದ ಎಲ್ಲರಿಗೂ ನಾನು ಧನ್ಯವಾದವನ್ನು ಸಮರ್ಪಿಸಿ ನಮ್ಮ ಆತ್ಮೀಯ ನಾಯಕರಾದ ಜ್ಯೋತಿಕಾದರ್ ಅವರಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ನಾನು ಸ್ವಾಗತ ಕೋರಿ ಒಂದು ನಿಮಿಷ ನಮ್ಮ ಪ್ರಶಾಂತ್ ರಾಜ್ ಅವರವರ ವಿಚಾರಣು ಮರ್ಯಾದ ಕೊರಡು ಎಂಕಲ್ನ ಕೋಡ್ಜಾಲ್ ರಿಪೇರ್ ಅಂಚನೆ ಎಂಕಲ್ನ ಅನ್ನೆ ರವೀಂದ್ರ ಮಾಸ್ಟರ್ ಪನ್ನೆರಡು ಒಂದು ಬಾಕಿದಾಗಲೇ ಪಾತ್ರೆ ಅವಕಾಶ ಇದೆ. ಎಂಕಲ್ಲಂತೆ ಮತ್ತೆ ಕಮ್ಮಿ ಪಾತ್ರೆನಗಲೇ ಉಪಯೋಗ ಮಾಡಲು ಸಾಧ್ಯ. ಈ ಇಫ್ತಾರ್ ಊಟಗಳು ನಮ್ಮ ಈ ಭಾಗದ ಜನಪ್ರಿಯ ಶಾಸಕರೆಲ್ಲಂದು ಸಚಿವರೆಲ್ಲ ಭೇಟಿ ಕಾದೆಲ್ಲ ಆಗಮಿಸ್ತಾರೆ. ನಮಗೆ ಸಂತೋಷದ ವಿಚಾರ. ಇಫ್ತಾರ್ ಊಟಗಳು ಆಗಮನ ಔಷಧ ಪಂಡದ ಭಾರಿ ಕೊಟ್ಟು ನಿರೀಕ್ಷೆ ಮಾಡೋದು ಪೂರ ಎಲ್ಲ ಬೇರೆ ಇದೆಲ್ಲ ಈ ಸಂದರ್ಭಗಳು ಧನ್ಯವಾದ ಸಮರ್ಪಣೆ ಮಾಡ್ಕೊಂಡು ಹೆಚ್ಚ ಪತ್ರ ಹೋಗಿ ಸಮಯದ ಅನಿಶ್ಚಿತೆ ಹೃದಯವಂತ ಆದಷ್ಟು ವೇದಿಕೆಗಳಲ್ಲಿ ಪಾತ್ರನಾರಾಯಣ ತಿಳುವಳಿಕೆ ఆయన ఆయప్ప నడుతూ రూపాయన ఐట తిద్దుండ మాత్ర ఆయ బుద్ధివంతి పక్క ఆడ వ్యక్తిత్వం ఉండు అభిప్రాయం ಏಪ ಬೊಕ್ಕೋರಿ ಪನ್ನೇನು ದಾಲಾಕಿ ಏನಂದೆ ಆಯನ ಜೀವನೋಡು ఆయన ಒಂಜಿರೆಡ್ಡು ವಿಚಾರ ನಂಡಲ್ಲ ಆಯ ತಿಳುವಳಿಕೆ ಇದ್ದೊಂದು ಆಯ ಗಣನೆ ಇದ್ದೊಂದು ಆಯ ಸಮಾಜವು ತಕ್ಕ ನಡ್ತೊಂದು ಪೋಯಿಂದ್ರೆ ఆయన ನಿಜವಾದ ಮನುಷ್ಯ ಇನಿ ಇರ್ತಾರ ಕುಂಡ ಎಡ್ಡೆ ರೀತಿ ಮಲ್ದಾರಿ ಎಂಕ್ ಬಾರಿ ಮೋನಾಕ ಒಂಜಿ ತೊರ್ತದ ಆಹ್ವಾನ ಕೊಡ್ತು ಲೇದರಿ ನಾನು ಬೇತ ಕಾರ್ಯಕ್ರಮ ಪೋಡಿತ್ತೇನೆ ಆಡ ಮೋನಕ ಲೆತ್ತಡಿಬೇಕು ಬರಂದಿತ್ತನ್ನ ತಪ್ಪಾಕೊಂಡು ಈ ಸಂದರ್ಭಗಳು ಇಂಕೊಂದು ಅವಕಾಶ ಕೊಡ್ತಾರೆ ನಿಕ್ಲಿಗೆ ಎನ್ನ ಒಂಜಿ ಹೃತ್ಪೂರ್ವಕమైన ಅಭಿನಂದನೆ ಎಡ್ಡೆ ರೀತಿ ನಡಪಡು ಆಯ್ನಾದ್ ಬೇಗ ಒಂದು ಬರ್ಸ ಬರ್ತಿನ ನನಗಿಲ್ಲ ಆರೋಗ್ಯ ದೃಷ್ಟಿಯಿಂದ ಬಕ್ಕಂತೆ ಮಾತ ವಿಚಾರಗಳ ಎಡ್ಡೆ ಈ ಸಂದರ್ಭಗಳು ಬರ್ಸಲವಂತ ಬರ್ತಿನ ಎಡ್ಡೆ ಪ್ರದೇಶದ ಸರ್ವಧರ್ಮದ ಜನರನ್ನು ಹಿರಿಯರನ್ನು ಗಮನಿಸಿಕೊಂಡು ಇಫ್ತಾರ್ ಕೂಡ ಆಚರಿಸುವ ಮೂಲಕ ಸಹೋದರರ ಪ್ರೀತಿ ವಿಶ್ವಾಸ ಸಂದೇಶವನ್ನು ಸಾರುವಂತ ಅವಕಾಶ ಮಾಡಿದರು. ವಿಶ್ವ ಪ್ರಧಾನಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅವರ ಸಂದೇಶ ಏನಿದೆ ಅದನ್ನು ಬಹುಶಃ ತಾವೆಲ್ಲ ಸೇರಿಕೊಂಡು ನಾವೆಲ್ಲರೂ ಪ್ರೀತಿ ವಿಶ್ವಾಸ ಜೀವನ ಸಾಗಿಸುವಂತ ಅವಕಾಶ ಆಗಬೇಕು.
ಪರಸ್ಪರ ಒಬ್ಬರೊಬ್ಬರು ಅರ್ಥ ಮಾಡಿಕೊಂಡು ವಿಶ್ವಾಸಭರಿತವಾದ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಬಲಿಷ್ಠವಾದ ಭಾರತ ಕಟ್ಟಲಿಕ್ಕೆ ಪೂರಕವಾಗುವ ಎಲ್ಲ ನಮ್ಮ ವಿಚಾರಗಳು ಬರಬೇಕು ಅಂತ ಹೇಳಿಕೊಂಡು ಈ ಪವಿತ್ರವಾದ ತಿಂಗಳಿನಲ್ಲಿ ಈ ರೀತಿಯ ಕಾರ್ಯ ಹಮ್ಮಿಕೊಳ್ಳುವ ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದೆ. ಬಹುಶಃ ಈಗಾಗಲೇ ನಾವೆಲ್ಲ ಹಿರಿಯ ತಪ್ಪು ಮಾತಾಡಿರ್ಬೋದು. ನಾನು ಕೂಡ ಹೇಳಿದಿಷ್ಟೇ, ನಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಪರಸ್ಪರ ಸೋದರ ಭಾವ ತಮ್ಮ ಜೀವನ ಸಾಗಿಸುವಂತ ಅವಕಾಶ ಆಗಬೇಕು. ಒಬ್ಬರ ಕಣ್ಣೀರನ್ನು ಒರೆಸದೆ ನಮ್ಮ ಮುಖ್ಯ ಉದ್ದೇಶದಲ್ಲಿ ಪರಸ್ಪರ ಒಬ್ಬರಿಗೊಬ್ಬರು ಸಹಕರಿಸುವಂತ ಮನೋಭಾವ ಬರಲಿ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ನಿನ್ನೆ ಕೂಡ ಹೇಳಿದ್ದೆ, ಯಾರು ಇವತ್ತು ಪವಿತ್ರವಾದ ಪುರಾಣವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಾರ ಅಥವಾ ತುಲೆಮಾರದಿಂದ ಅರ್ಥ ಮಾಡಿಸಿಕೊಂಡಿದ್ದಾರ, ಖಂಡಿತವಾಗಿ ಅವರು ಇನ್ನೊಂದು ಧರ್ಮ ನೋಯಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದ್ರೆ ಪವಿತ್ರವಾದ ಪುರಾಣದಲ್ಲಿ ಇನ್ನೊಬ್ಬರನ್ನು ನೋಯಿಸುವಂತ ಒಂದೇ ಒಂದು ಅಕ್ಷರ ಕೂಡ ಇಲ್ಲ ಅಂತ ಸ್ಪಷ್ಟವಾಗಿ ಉಲ್ಲೇಖ ವಿಚಾರ ನಾವು ತಿಳಿದಂತ. ಅದೇ ರೀತಿ ಹಿಂದಿನ ಧರ್ಮದ ಭಗವದ್ಗೀತೆಯಲ್ಲಿ ಪವಿತ್ರದ ಬೈಬಲ್ ಇರಲಿ, ಬಹುಶಃ ಇನ್ನೊಂದೊಬ್ಬರಿಗೆ ನೋಯಿಸುವಂತ ಒಂದೇ ಒಂದು ಮಾತು ಇಲ್ಲಿ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಮೂರು ಪವಿತ್ರವಾದ ಗ್ರಂಥದ ಉದ್ದೇಶ ಅಂತ ಹೇಳಿದ್ರೆ ನ್ಯಾಯ ಅನ್ಯಾಯ, ಸತ್ಯ ಅಸತ್ಯ, ಇಷ್ಟೇ ಮತ್ತು ಕಷ್ಟದಲ್ಲಿದ್ದವರಿಗೆ ಭಾಗಿಯಾಗಿ ಮನುಷ್ಯತ್ವದ ಆ ಜೀವನ ಪಾಲಿಸುವಂತ ವಿಶೇಷ ಸಂದೇಶ ಸಂದರ್ಭ ಅಂತ ಒಂದು ಜೀವನ ನಮ್ಮ ನಿಮ್ಮೆಲ್ಲರ ಜೀವನ ಆಗಲಿ. ಬಹುಶಃ ಪಾವನ ಧರ್ಮ ಅತ್ಯಂತ ಸೋದರತೆಂದು ಪ್ರೀತಿ ವಿಶ್ವಾಸದ ಧರ್ಮವಾಗಿ ಈಗಾಗಲೇ ಹೆಸರುವಾಸಿದ್ದು ಶಾಶ್ವತವಾದ ಅದಕ್ಕೆ ಸಹಕರಿಸಿದ ನಮ್ಮ ಮೋಡಕಗಳಿಗೂ ಎಲ್ಲ ಮಲೆಮಾಗಳಿಗೂ ಉಮಕರ್ಮಗಳಿಗೂ ಸೋದರ ಮಿತ್ರರಿಗೂ ನನ್ನ ಪ್ರೀತಿಯ ಸಂದೇಶ ನಾನು ಹೇಳಿಕೊಂಡು ನನ್ನ ಮಾತು ಮುಗಿಸ್ನೆ. ಅಸ್ಲಾಂ ಅಲೈಕುಂ ವರಹಮತುಲ್ಲಾಹಿ ವಬರಕಾತ್. ಈ ರೀತಿಯಲ್ಲಿ ನನ್ನ ಸೋದರಿಗೆ ನಮಸ್ಕಾರ. اشرح صدري قرآن املأ قلبي قرآن واسق حياتي قرآن. رحمن رحمن ساعدني يا رحمن اشرح صدري قرآن املأ قلبي قرآن واسق حياتي قرآن. لله لله يهفو آملي لله ولحفظ كتاب الله من أول بسم الله للختم وللرضوان. رحمن يا رحمن بمجيني يا رحمن أصبقي ما يدوشو نبني ما يوسيتي نوشي يا قرآن. رحمن يا رحمن ساعدني يا رحمن اشرح صدري قرآن املأ قلبي قرآن واسق حياتي قرآن. يا نور يا نور يا محكم يا تنزيل لمحمد عن جبريل من رب العرش دليل للعالم والإنسان. تكبير تكبير للحافظ وهو صغير والضاء العين قرير يحمل فجرا لينير بتلاوته الأكوان. رحمن يا رحمن بمجيني يا رحمن أصبح
ko'y mayodoshu Napoli mayo setse na ujiye Rahman ya Rahman ساعدني يا رحمن اشرح صدري قرآن املأ قلبي قرآن واسق حياتي قرآن الله الله اللهم اجمعنا بكتابك وانفعنا واجعله لنا حصنا وهدنا أبدا وما